Solve the following system of inequalities graphically. Solution: let 4x plus 3y less than or equal to 60 be inequality 1. Y is greater than or equal to 2x be inequality 2. X is greater than or equal to 3 be inequality 3. And ಇಲ್ಲಿ ಎಕ್ಸ್ ಕಮ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆಯಲ್ಲ, ಇದರಲ್ಲಿ ಎರಡು ಇನ್ಇಕ್ವಾಲಿಟೀಸ್ ಇದೆ. ಒಂದೇನಂದ್ರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅನ್ನೋದು ಇನ್ಇಕ್ವಾಲಿಟಿ 4 ಅಂಡ್ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇನ್ಇಕ್ವಾಲಿಟಿ 5. ಫಸ್ಟ್ to draw line. So consider the equations corresponding to the inequalities. The first equation will be 4x plus 3y equal to 60, and the next equation will be y equal to 2x, and the next equation will be x equal to 3, x equal to 0 and y equal to 0. Here the lines equations of x equal to 3, x equal to 0, y equal to 0. ಸೊ ಇವುಗಳಿಂದ ನಾವೇನು ಮಾಡ್ಬೋದು ಅಂತಂದರೆ ಲೈನ್ಗಳು ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ಗೆಸ್ ಮಾಡ್ಬೋದು. ಎಕ್ಸ್ ಈಕ್ವಲ್ ಟು 3 ಈಸ್ ಎ ಸ್ಟ್ರೈಟ್ ಲೈನ್ ವಿಚ್ ವಿಲ್ ಬಿ ಪ್ಯಾರಲಲ್ ಟು y axis and this line will pass through the point 3, 0. Similarly, x equal to 0 is nothing but y axis. y equal to 0 means x axis. ಹಾಗಾಗಿ x equal to 3, x equal to 0, y equal to 0. ಈ ಮೂರು ಲೈನ್ಗಳಿಗೆ ನಾವೇನು ಮಾಡ್ಬೋದು ಅಂತಂದರೆ ಪಾಯಿಂಟ್ಸ್ನ ಫೈಂಡ್ ಮಾಡ್ದೇನೆ ಡೈರೆಕ್ಟ್ ಆಗಿ ಲೈನನ್ನು ಡ್ರಾ ಮಾಡ್ಬೋದು. ಸೊ ಇಲ್ಲಿ ಪಾಯಿಂಟ್ಸನ್ನು ಫೈಂಡ್ ಮಾಡಬೇಕಾಗಿರೋದು 4x plus 3y equal to 60 ಮತ್ತು y equal to 2x ಈ ಎರಡು ಲೈನ್ಗಳಿಗೆ ಮಾತ್ರ. ಸೊ ಲೆಟ್ ಅಸ್ ಫೈಂಡ್ ದ ಪಾಯಿಂಟ್ಸ್ x, y, x, y. If x is 0, so ಇಲ್ಲಿ 0 ಆದರೆ 4 into 0 is 0. So 3y equal to 60. 3y equal to 60 ಆದರೆ y will be equal to 3 1s are 3 20s are. So y will be equal to 20. Therefore 0, 20 will be the first point. If y is 0, ಈ y term 0 ಆಯಿತು ಅಂತಂದರೆ 3 into 0 is 0. So 4x equal to 60. So x will be equal to 60 by 4. So 4 1s are 4, 2 ಉಳಿತು 20 ಆಯಿತು, 4 5s are 20. So x will be equal to 15. So this point will be 15, 0. ಈ ಎರಡು ಪಾಯಿಂಟ್ಗಳನ್ನು ಯೂಸ್ ಮಾಡಿ 4x plus 3y equal to 60 ಈ ಲೈನನ್ನು ನಾವು ಡ್ರಾ ಮಾಡ್ಬೋದು. ಅದೇ ರೀತಿ ನಾವೇನು ಮಾಡೋಣ ಅಂತಂದರೆ y equal to 2xಗೆ ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ಗಳನ್ನು ಫೈಂಡ್ ಮಾಡೋಣ. If x is 0, then y will be 0. x 0 ಆದರೆ ಇಲ್ಲಿ 0 ಆಗ್ತದೆ. 2 into 0 means 0. So y will be equal to 0. So 0, 0. ಈಗ ಅಗೇನ್ y equal to 0 ತಗೊಳಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ 0 ತಗೊಂಡ್ಬಿಟ್ಟಿದ್ದೀವಿ. ಸೊ y 0 ತಗೊಂಡ್ರೆ ಮತ್ತೆ x ಕೂಡ 0 ಬರುತ್ತೆ. ಹಾಗಾಗಿ ಇಲ್ಲಿ yಗೆ ಅಥವಾ xಗೆ ಯಾವುದಾದ್ರೂ ಒಂದು ಬೇರೆ ವ್ಯಾಲ್ಯೂ ಕೊಡಿ. If x is 2, y will be equal to 4. Therefore the point will be 2, 4. ನೋಡಿ ಇಲ್ಲಿ x 2 ಹಾಕಿದ್ರೆ 2 2s are 4 ಆಗುತ್ತೆ. ಸೊ y will be equal to 4. ಈ ಎರಡು ಪಾಯಿಂಟ್ಗಳನ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂತಂದರೆ ಲೈನನ್ನ ಡ್ರಾ ಮಾಡ್ಬೋದು. ನಾವು ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ಸೊಲ್ಯೂಷನ್ ರೀಜನ್. So in order to find the solution region, we have to consider a point which is not on the line. ಇಲ್ಲಿ 0, 0 ಕನ್ಸಿಡರ್ ಮಾಡಿದರೆ ಫಸ್ಟ್ ಇನ್ಇಕ್ವಾಲಿಟಿ ಮತ್ತು ಥರ್ಡ್ ಇನ್ಇಕ್ವಾಲಿಟಿಗೆ ಪ್ರಾಬ್ಲಮ್ ಇಲ್ಲ, ಆದರೆ ಸೆಕೆಂಡ್, ಫೋರ್ತ್ ಮತ್ತು ಫಿಫ್ತ್ ಇನ್ಇಕ್ವಾಲಿಟಿಗೆ ಸಮಸ್ಯೆ ಆಗ್ತದೆ. ಯಾಕಂದರೆ those 3 lines are passing through the point 0, 0. ಹಾಗಾಗಿ ಆ ಮೂರು ಪಾಯಿಂಟ್ಗಳಿಂದ ನಾವು ಸೊಲ್ಯೂಷನ್ ರೀಜನ್ನ ಫೈಂಡ್ ಮಾಡೋಕ್ಕಾಗಲ್ಲ. ಆ ಮೂರು ಲೈನ್ಗಳಿಗೆ ನಾವೇನು ಮಾಡೋಕ್ಕಾಗಲ್ಲ ಅಂತಂದರೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಯಾವುದಾದ್ರೂ ಒಂದು ಬೇರೆ ಪಾಯಿಂಟ್ ತಗೊಳ್ಳೋಣ ವಿಚ್ ಈಸ್ ನಾಟ್ ಆನ್ ದ ಲೈನ್. ಸೊ ಹಿಯರ್ ಐ ಆಮ್ ಕನ್ಸಿಡರಿಂಗ್ 3, 3 ಅನ್ನೋ ಪಾಯಿಂಟ್ ಕನ್ಸಿಡರ್ ಮಾಡೋಣ. ಈಗ ಇನ್ಇಕ್ವಾಲಿಟಿ 1 ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. 4 into 3 plus 3 into 3. ಇಲ್ಲಿ 3 3 ತಗೋಬೇಕಂತ ಇಲ್ಲ, 2 2 ತಗೊಳ್ಬೋದು, 1 1 ತಗೊಳ್ಬೋದು.
ಬಟ್ 1 2 ತಗೊಳ್ಳೋದು ಬೇಡ, ಯಾಕಂದ್ರೆ x1 ಆದ್ರೆ y2 ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತದೆ. x1 ಆದ್ರೆ y2 ಆ ರೀತಿ ಬೇಡ. ಸೊ ಆ ಲೈನ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಪಾಯಿಂಟ್, ಆ ಪಾಯಿಂಟ್ ಬಿಟ್ಟು ಬೇರೆ ಯಾವ್ದಾದ್ರು ಪಾಯಿಂಟ್ಗಳು ತಗೊಳ್ಳಿ. ನಾನು ಇಲ್ಲಿ 3, 3 ತಗೊಂಡಿದ್ದೆ. ಸೊ 4 into 3, 3 into 3 is less than or equal to 60. So this implies 4 3s are 12 plus 3 3s are 9 is less than or equal to 60, and that implies 12 plus 9 means 21 is less than or equal to 60. It is true. Therefore the first statement is true. Inequality 1 implies, inequality 2. Inequality 2 ಏನಿದೆ ಅಂತಂದ್ರೆ y is greater than or equal to 20 ಅಂತ ಇದೆ. ಸೊ y ಅಂತಂದ್ರೆ 3 greater than or equal to 2 into x ಅಂದ್ರೆ again 3. This implies 3 is greater than or equal to 2 3s are 6. 3 is greater than or equal to 6 ಅಂತ ಬಂದಿದೆ, which is false. Now the third inequality, x is greater than or equal to 3 ಅಂತ ಇದೆ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ. 3, 3 ಇಲ್ಲಿ ತಗೊಳ್ಬಾರ್ದು, ಯಾಕಂದ್ರೆ ಈ x equal to 3 ಅನ್ನೋದು 3, 3 ಪಾಯಿಂಟ್ ಇಂದಾನೆ ಪಾಸ್ ಆಗೋಗ್ತದೆ ನೋಡಿ. 3, 3 ಅನ್ನೋ ಪಾಯಿಂಟ್ ಇಲ್ಲಿ ಯೂಸ್ ಆಗಲ್ಲ. ಓಕೆ, ಸೊ ಯಾವ್ದಾದ್ರು ಒಂದು ಬೇರೆ ಪಾಯಿಂಟ್ ತಗೊಳ್ಳೋಣ. ಹಾಗಾದ್ರೆ 4, 3 ತಗೊಂಡ್ರೆ, ಎಸ್, ಕನ್ಸಿಡರ್ ದ ಪಾಯಿಂಟ್ 4, 3. 4, 3 ತಗೊಳ್ಳೋಣ. ಈಗ ಇನ್ಇಕ್ವಾಲಿಟಿ 1 implies 4 into 4 plus 3 into 3 less than or equal to 60. So this implies 4 4s are 16, 9 3 3s are 9, 16 plus 9 ಅಂತಂದ್ರೆ 25. So 25 is less than or equal to 60. So which is true. Inequality 2 ತಗೊಳ್ರಿ. Inequality 2 ಏನಿದೆ, y is greater than or equal to 2x ಅಂತ ಇದೆ. y ಅಂದ್ರೆ ಇಲ್ಲಿ 3 greater than or equal to 2 into x ಅಂದ್ರೆ 4. So this implies 3 is greater than or equal to 2 4s are 8, which is false. Now take the third inequality. Third inequality is x is greater than or equal to 3 ಅಂತ ಇದೆ. ಇಲ್ಲಿ x ಅಂದ್ರೆ 4 ಇದೆ. So 4 is greater than or equal to 3, which is a true statement. Next one, fourth inequality, x is greater than or equal to 0 ಅಂತ ಇದೆ. So 4 is greater than or equal to 0. Again, it is a true statement. Similarly, fifth inequality is y is greater than or equal to 0. Here y means 3. So 3 is greater than or equal to 0. It is also a true statement. ಸೊ ಇಷ್ಟು ಕಂಡೀಷನ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕೀಗ, ಲೈನ್ಗಳನ್ನ ಡ್ರಾ ಮಾಡಬೇಕು ಮತ್ತು ಸೊಲ್ಯೂಷನ್ ರೀಜನ್ ನ ಫೈಂಡ್ ಮಾಡಬೇಕು. ಲೈನ್ ಯಾವ ಲೈನ್ ಡ್ರಾ ಮಾಡಬೇಕು ಅಂದ್ರೆ ಎಲ್ಲಾ ಇನ್ಇಕ್ವಾಲಿಟಿಗಳಲ್ಲಿ ಈಕ್ವಲ್ ಅಂತ ಇರೋದ್ರಿಂದ ವಿ ಹ್ಯಾವ್ ಟು ಡ್ರಾ ಥಿಕ್ ಲೈನ್. ಓಕೆ, ಈಗ ಕಾರ್ಟೇಶಿಯನ್ ಸಿಸ್ಟಮ್ ನ ತಗೊಳ್ತಿದ್ದೀನಿ. ಇಲ್ಲಿ ನಮಗೆ ಬೇಕಾಗಿರೋದು y x ಮೇಲೆ 20 ವರೆಗೂ ಬೇಕು, ಇಲ್ಲಿ x ಆಕ್ಸಿಸ್ ಮೇಲೆ 15 ವರೆಗೂ ಬೇಕು. ಹಾಗಾಗಿ ಈ ರೀಡಿಂಗ್ಸ್ ನಾನು ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಲ್ಲಿ ಅಂದ್ರೆ ವ್ಯಾಲ್ಯೂಸ್ ಚೇಂಜ್ ಮಾಡ್ತೀನಿ. 2 4 6 8 ಅಂತ ತಗೊಂಡ್ರೆ x ಆಕ್ಸಿಸ್ ಮೇಲೆ 15 ಸಿಗುತ್ತೆ ನಮಗೆ, ಇಲ್ಲಿ 15 ಸಿಗುತ್ತೆ. ಓಕೆ, y ಆಕ್ಸಿಸ್ ಮೇಲೆ 20 ವರೆಗೂ ಬೇಕು. y ಆಕ್ಸಿಸ್ ಮೇಲೆ 20 ಮತ್ತೆ 4. ಓಕೆ, ಆಮೇಲೆ ಇಲ್ಲಿ 2 4 ತಗೊಂಡ್ರೆ ಇಲ್ಲಿ 10. ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಬೇಡ, ಸುಮ್ಮನೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ನೆಗೆಟಿವ್ ಬೇಕಾಗಿಲ್ಲ ಇಲ್ಲೇನು, ಸೊ ನೆಗೆಟಿವ್ನ ಕಡಿಮೆ ಮಾಡಿಕೊಂಡು ಓಕೆ ಇಷ್ಟು ತಗೊಳ್ಬೋದು ಅನಿಸುತ್ತೆ. ರೈಟ್, ಈಗ ಇಷ್ಟಿರಲಿ, ಪಾಯಿಂಟ್ಸ್ನ ಲೊಕೇಟ್ ಮಾಡಿ ಲೈನ್ ಡ್ರಾ ಮಾಡೋಣ. ಓಕೆ, ನೌ ದ ಫಸ್ಟ್ ಪಾಯಿಂಟ್ ಈಸ್ 0, 20. x0 y 20.
ಫಸ್ಟ್ ಪಾಯಿಂಟ್ ಲೊಕೇಟ್ ಮಾಡೋಣ 0,20. ದಿಸ್ ಈಸ್ ದ ಪಾಯಿಂಟ್ 0,20. ನೆಕ್ಸ್ಟ್ ಪಾಯಿಂಟ್ 15,0. ಎಕ್ಸ್ 15 ವೈ 0. ನೋಡಿ 14 ಇದೆ, ಇಲ್ಲಿ 16 ಇದೆ ಅಂದರೆ ನಡುವೆ 15 ಇರುತ್ತೆ. ದಿಸ್ ವಿಲ್ ಬಿ 15,0. ಈಗ ಈ ಎರಡು ಪಾಯಿಂಟನ್ನು ಕನೆಕ್ಟ್ ಮಾಡೋ ಥರ ಅಥವಾ ಈ ಎರಡು ಪಾಯಿಂಟಿಂದ ಪಾಸ್ ಆಗೋ ಥರ ಒಂದು ಲೈನ್ ಡ್ರಾ ಮಾಡಬೇಕು. ಸೊ ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ ಬೋತ್ ದ ಪಾಯಿಂಟ್ಸ್ ಆ್ಯಂಡ್ ಈಕ್ವೇಷನ್ ಆಫ್ ದಿಸ್ ಲೈನ್ ಈಸ್, ಇಲ್ಲಿ ಬರೆದು ಬಿಡ್ತೀನಿ, ಈಕ್ವೇಷನ್ ಆಫ್ ದಿಸ್ ಲೈನ್ ಈಸ್ 4x + 3y = 60. ಈಕ್ವೇಷನ್ ಆಫ್ ದ ಲೈನ್. ನೆಕ್ಸ್ಟ್ ಒನ್ y = 2x ಲೈನ್ ಡ್ರಾ ಮಾಡಬೇಕು. ಇಲ್ಲಿ 0, 0, 2, 4 ಬೇಕು. ದಿಸ್ ಈಸ್ ದ ಪಾಯಿಂಟ್ 0,0. ನೆಕ್ಸ್ಟ್ ಪಾಯಿಂಟ್ ಈಸ್ 2,4. x2 y4. ದಿಸ್ ಈಸ್ ದ ಪಾಯಿಂಟ್ 2,4. ಸೊ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ಥರ ಲೈನ್ ಡ್ರಾ ಮಾಡಬೇಕು. ಆ್ಯಂಡ್ ದಟ್ ಲೈನ್ ಶುಡ್ ಬಿ ಎ ಡಾರ್ಕ್ ಲೈನ್. Okay, so this line is passing through the point. Okay, right. Equation of this line y = 2x. So ಈ ಲೈನ್ ನ ಈಕ್ವೇಷನ್ ಏನಿದೆ ಅಂತಂದ್ರೆ y = 2x, ಅದನ್ನ ಇಲ್ಲಿ ಬರೀತೀನಿ. y = 2x is the equation of the line. Next line is x = 3. x = 3 ಅನ್ನೋದು ಇಲ್ಲಿ ಬರ್ತದೆ ನೋಡಿ. It will be parallel to y-axis and passing through the point 3,0. ಇಲ್ಲಿ ಇರ್ತದೆ x = 3 ಲೈನು ಇವೆರಡರ ನಡುವೆ ಬರುತ್ತೆ. ದಿಸ್ ಈಸ್ ದ ಲೈನ್ x = 3. ಇದು x = 3 ಲೈನ್. x = 0 ಮೀನ್ಸ್ y-axis. x = 0 ಅಂದರೆ y-axis. ಸೊ y-axis ಮತ್ತೊಮ್ಮೆ ಡ್ರಾ ಮಾಡ್ತೀನಿ ಇಲ್ಲಿ. ಇದು x = 0 ಲೈನ್. ದಿಸ್ ಈಸ್ x = 0. y = 0 ಅಂತಂದ್ರೆ x-axis. ಸೊ ಇದು x-axis. ದಿಸ್ ಈಸ್ ನಥಿಂಗ್ ಬಟ್ y = 0. ಸೊ ಇಷ್ಟು ಲೈನ್ಸ್ ಇದೆ. ಇದು y = 0 ಲೈನ್. ಈಗ ಇನ್ಇಕ್ವಾಲಿಟಿಗಳನ್ನ ನೋಡಿ, ಎಲ್ಲಿ ಟ್ರೂ ಬಂದಿದೆ ಮತ್ತೆ ಎಲ್ಲಿ ಫಾಲ್ಸ್ ಬಂದಿದೆ ನೋಡಿ ಶೇಡ್ ಮಾಡಬೇಕು. ಈಗ ಪಾಯಿಂಟ್ ಯಾವ್ದು ತಗೊಂಡಿರೋದು ನಾನು ಅಂತಂದ್ರೆ 4,3. 4,3 ಎಲ್ಲಿದೆ? x4 y3. ದಿಸ್ ಈಸ್ ದ ಪಾಯಿಂಟ್ 4,3. ಇಲ್ಲಿದೆ ನೋಡ್ರಿ 4,3. ಇದನ್ನ ಬೇರೆ ಕಲರ್ ಇಂದ ಲೊಕೇಟ್ ಮಾಡೋಣ. 4,3 ಅಂದ್ರೆ ದಿಸ್ ಈಸ್ ದ ಪಾಯಿಂಟ್ 4,3. ಈಗ ಈ ಎಲ್ಲಾ ಲೈನ್ಗಳನ್ನ ರೆಫರೆನ್ಸ್ ಆಗಿ ತಗೊಂಡು ಮತ್ತು ಈ ಪಾಯಿಂಟ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಈ ಪಾಯಿಂಟ್ ಆ ಲೈನ್ಗೆ ಯಾವ ಹಾಫ್ ಪ್ಲೇನ್ ಅಲ್ಲಿ ಬರುತ್ತೆ ಅಂತ ನೋಡಿ, ಟ್ರೂ ಇದ್ರೆ ಅದೇ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು, ಫಾಲ್ಸ್ ಇದ್ರೆ ಅದರ ಆಪೋಸಿಟ್ ಹಾಫ್ ಪ್ಲೇನ್ ನ ಶೇಡ್ ಮಾಡಬೇಕು. ಓಕೆ, ರೈಟ್. ಈಗ ಫಸ್ಟ್ ಒನ್ ಏನು ಅಂತಂದ್ರೆ 4x + 3y = 60. ಈ ಲೈನ್ ತಗೊಂಡಾಗ ಕಂಡೀಷನ್ ಏನು ಬಂದಿದೆ? ಟ್ರೂ ಅಂತ ಬಂದಿದೆ. ಟ್ರೂ ಅಂತ ಬಂದ್ರೆ ಈ ಲೈನಿನ ಕೆಳಗಡೆ 4,3 ಇರೋದ್ರಿಂದ ಈ ಲೈನ್ ನ ಕೆಳಗಡೆ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಶೇಡ್ ದ ಲೋವರ್ ಹಾಫ್ ಪ್ಲೇನ್. ಯಾವ ಲೈನ್ಗೆ? 4x + 3y = 60 ಯಾಕಂದ್ರೆ ಟ್ರೂ ಅಂತ. ಇನ್ನು ನೆಕ್ಸ್ಟ್ ಈಕ್ವೇಷನ್ 2 y = 2x ಲೈನ್ ತಗೊಂಡ್ರೆ ಇದು y = 2x ಲೈನು. ಇಲ್ಲಿ ಫಾಲ್ಸ್ ಅಂತ ಬಂದಿದೆ. ಸೊ ಈ ಲೈನ್ ಕೆಳಗಡೆ 4,3 ಇರೋದ್ರಿಂದ ಇಲ್ಲಿ ಫಾಲ್ಸ್ ಅಂತ ಬಂದಿರೋದ್ರಿಂದ ಈ ಲೈನ್ ನ ಮೇಲ್ಗಡೆ ಶೇಡ್ ಮಾಡಬೇಕು. ಸೊ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಸೊ ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ x = 3 ಲೈನ್. ದಿಸ್ ಈಸ್ ದ ಲೈನ್ x = 3. ಈ ಲೈನ್ ತಗೊಂಡಾಗ ಇಲ್ಲೇನು ಬಂದಿದೆ? ಟ್ರೂ ಅಂತ ಬಂದಿದೆ. x = 3 ಲೈನ್ ಇಲ್ಲಿದೆ, ಪಾಯಿಂಟ್ ರೈಟ್ ಸೈಡ್ ಇದೆ. ಟ್ರೂ ಅಂತ ಬಂದಿರೋದ್ರಿಂದ ಈ ರೈಟ್ ಸೈಡ್ ನಾವೇನ್ ಮಾಡಬೇಕು? ಶೇಡ್ ಮಾಡಬೇಕು. ಈ ರೈಟ್ ಸೈಡ್ ಶೇಡ್ ಮಾಡಬೇಕು. ನೆಕ್ಸ್ಟ್ ಲೈನ್ x = 0. x = 0 ಅಂತಂದ್ರೆ y-axis. ಇಲ್ಲೂ ಕೂಡ ಟ್ರೂ ಅಂತ ಬಂದಿದೆ. ಸೊ ಇದರ ರೈಟ್ ಸೈಡ್ ಶೇಡ್ ಮಾಡಬೇಕು. ಓಕೆ, ಈ ಲೈನ್ ಮೇಲ್ಗಡೆ, ಈ ಲೈನ್ ಕೆಳಗಡೆ, x = 3 ನ ರೈಟ್ ಸೈಡ್ ಮತ್ತು y = 0 ಅಂತಂದ್ರೆ ಇಲ್ಲಿದೆ ನೋಡ್ರಿ,
ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್, ಅದು ಕೂಡ ಟ್ರೂ ಅಂತ ಬಂದಿದೆ. ಸೊ ಈ ಲೈನ್ ಮೇಲ್ಗಡೆ ಇರೋದ್ರಿಂದ ಈ ಮೇಲ್ಗಡೆ ಶೇಡ್ ಮಾಡಬೇಕು. ಸೊ ಇಷ್ಟೆಲ್ಲ ಕನ್ಸಿಡರ್ ಮಾಡಿದಾಗ ಎಲ್ಲ ಲೈನ್ಗಳ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಈ ಟ್ರಯಾಂಗ್ಯುಲರ್ ರೀಜನ್. ಯಾಕಂದ್ರೆ ಈ ಲೈನ್ ಹಿಂದ್ಗಡೆ ಯಾವುದೇ ರೀತಿ ಶೇಡಿಂಗ್ ಬರಬಾರ್ದು, ಈ ಲೈನ್ ಮೇಲ್ಗಡೆ ಯಾವುದೇ ರೀತಿ ಶೇಡಿಂಗ್ ಬರಬಾರ್ದು, ಈ ಲೈನ್ ಕೆಳಗಡೆ ಯಾವುದೇ ರೀತಿ ಶೇಡಿಂಗ್ ಬರಬಾರ್ದು. ಸೊ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಈ ಟ್ರಯಾಂಗ್ಯುಲರ್ ರೀಜನ್ ಏನಿದೆಯಲ್ಲ ಇದು ಕಾಮನ್ ರೀಜನ್. ಹಾಗಾಗಿ ವಿ ಹ್ಯಾವ್ ಟು ಶೇಡ್ ದಿಸ್ ಕಾಮನ್ ರೀಜನ್. ಓಕೆ, ಇಷ್ಟಿರಲಿ, ಫಿಲ್ ಮಾಡೋಣ, ಉಳಿದದನ್ನು ಶೇರ್ ಮಾಡೋಣ. ಸೊ ಇಲ್ಲೇನಿದೆಯಲ್ಲ ಇದು ನಮ್ಮ ಕಾಮನ್ ರೀಜನ್. Similarly, let us solve the next question. 3x plus 2y is less than or equal to 150. X plus 4y is less than or equal to 80. X is less than or equal to 15. Y is greater than or equal to 0. X is greater than or equal to 0. Okay, same process. Let 3x plus 2y less than or equal to 150. Call it as inequality 1. X plus 4y less than or equal to 80. Call it as inequality 2. X is less than or equal to 15. Call this as inequality 3. Y is greater than or equal to 0. Call this as inequality 4. And x is greater than or equal to 0. ಇದನ್ನ inequality 5 ಅಂತ ಕರೀರಿ. ಓಕೆ, ಈಗ ಫಸ್ಟ್ ಟು ಡ್ರಾ ಲೈನ್. ಸೊ ಕನ್ಸಿಡರ್, ಅವೆಲ್ಲ ನಾನು ಬರೆಯೋಕೆ ಹೋಗಲ್ಲ ಈ ಸದ್ಯಕ್ಕೆ, ಫಾಸ್ಟಾಗಿ ಮಾಡ್ಕೊಂಡು ಹೋಗೋಣ. ಸೊ 3x ಪ್ಲಸ್ 2y ಈಕ್ವಲ್ ಟು 150. ಇಲ್ಲಿ x ಪ್ಲಸ್ 4y ಈಕ್ವಲ್ ಟು 80, x ಈಕ್ವಲ್ ಟು 15, y ಈಕ್ವಲ್ ಟು 0, x ಈಕ್ವಲ್ ಟು 0. ಸೊ ಇಷ್ಟು ಲೈನ್ಗಳಿದೆ. ಈಗ ಫಸ್ಟ್ ಪಾಯಿಂಟ್ಸ್ನ ಫೈಂಡ್ ಮಾಡೋಣ. ಎಕ್ಸ್ ವೈ, ಎಕ್ಸ್ ಕಮ ವೈ. ಎಕ್ಸ್ 0 ಆದರೆ y will be equal to 75. ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, 0,75. If y is 0, then x will be equal to 50. So this point will be 50,0. ಅದೇ ರೀತಿ ಇಲ್ಲಿ ಪಾಯಿಂಟ್ಸ್ ಅನ್ನು ಫೈಂಡ್ ಮಾಡೋಣ. x, y, x, y. If x is 0, y is 20. So 0,20. If y is 0, x will be 80. So this point will be 80,0. ಇನ್ನು x equal to 15, y equal to 0, x equal to 0 ಪಾಯಿಂಟ್ಗಳು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನೋ ನೀಡ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್, ರೈಟ್. ಈಗ ಟು ಫೈಂಡ್ ಸೊಲ್ಯೂಷನ್ ರೀಜನ್, ಒಂದು ಕಾಮನ್ ಸೆನ್ಸ್ ಏನು ಅಂತಂದ್ರೆ x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತಂದ್ರೆ 15,0 ಏನಿರುತ್ತಲ್ಲ ಅದರ ಲೆಫ್ಟ್ ಸೈಡ್ ರೀಜನ್ ಅನ್ನ ಇಲ್ಲಿ ಇದು ರೆಪ್ರೆಸೆಂಟ್ ಮಾಡ್ತಾರೆ. x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತಂದ್ರೆ x ಈಕ್ವಲ್ ಟು 15 ಅಂತ ಏನು ಪಾಯಿಂಟ್ ಇರುತ್ತಲ್ಲ, ಅದು ಲೈನ್ ಇರುತ್ತಲ್ಲ, ಅದರ ಲೆಫ್ಟ್ ಸೈಡ್ ರೀಜನ್ ಅನ್ನ ಇದು ಇಂಡಿಕೇಟ್ ಮಾಡ್ತಾ ಇರೋದು. ಇನ್ನು y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಷ್ಟು ಕಾಮನ್ ಸೆನ್ಸ್ ನಾವೇನಾದ್ರೂ ಬಳಸಿದ್ವಿ ಅಂತಂದ್ರೆ 0,0 ತಗೊಂಡ್ರೆ ಈ ಎರಡು ಇನ್ಇಕ್ವಾಲಿಟಿಯಿಂದ ನಾವು ಸಾಲ್ವ್ ಮಾಡ್ಬೋದು. ಓಕೆ,
ಈಗ ಕನ್ಸಿಡರ್ ದ ಪಾಯಿಂಟ್ 0 0, then 1 implies, so 3 into 0 plus 2 into 0 is less than or equal to 50. So this implies 0 is less than or equal to 50, which is true. Okay, ಅದೇ ರೀತಿ inequality 2 implies 0 plus 4 into 0 less than or equal to 80. So that implies 0 is less than or equal to 80. Again it is true. Okay, right. ಈಗ x is less than or equal to 15 ಅಂತಂದ್ರೆ ಲೆಫ್ಟ್ ಸೈಡ್ ರೀಜನ್, y is greater than or equal to 0 ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್, x is greater than or equal to 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನ್. ಸೊ ಇಷ್ಟು ನಮ್ಗೆ ಗೊತ್ತಿದ್ರೆ ಆರಾಮಾಗಿ ಶೇಡಿಂಗ್ ಮಾಡ್ಬೋದು. ಈಗ ನಮ್ಗೆ ಬೇಕಾಗಿರೋದು y ಆಕ್ಸಿಸ್ ಮೇಲೆ 75 ವರೆಗೂ ಬೇಕು, x ಆಕ್ಸಿಸ್ ಮೇಲೆ 50 ವರೆಗೂ ಬೇಕು, ಇಲ್ಲಿ 20 80 ಹಿಂಗೆಲ್ಲ ಬೇಕು ವ್ಯಾಲ್ಯೂಸ್. ನೆಗೆಟಿವ್ ಆಕ್ಸಿಸ್ ಬೇಡ, ನೆಗೆಟಿವ್ ಆಕ್ಸಿಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇಲ್ಲಿ ರೀಡಿಂಗ್ ಸ್ವಲ್ಪ ನಾವೇನು ಮಾಡಬೇಕು ಅಂತಂದರೆ ಚೇಂಜ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವೇನಾದರೂ 5 10 50 ಆ ರೀತಿ ಕೊಟ್ಟರೆ ಎಕ್ಸ್ ಆಕ್ಸಿಸ್ ಮೇಲೆ 80 ವರೆಗೂ ಬೇಕು ನಮಗೆ. ಸೊ 80 ವರೆಗೂ ಬೇಕು ಅಂತಂದರೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು, ರೈಟ್. ಇನ್ನೂ ಇದನ್ನು ಮುಂದೆ ತಗೊಳ್ಬೋದು ನಾವು, ಯಾಕಂದರೆ ಎಕ್ಸ್ ಆಕ್ಸಿಸ್ ಮೇಲೆ 80 ವರೆಗೂ ಬೇಕಲ್ಲ ನನಗೆ, ರೈಟ್. 80,0 ಇಲ್ಲಿ ಬರ್ತದೆ, 0,75. ವೈ ಆಕ್ಸಿಸ್ ಮೇಲೂ ಕೂಡ ಏನು ಮಾಡಂತಂದರೆ ರೀಡಿಂಗ್ಸು ಸ್ಕೇಲು 5 ಯೂನಿಟ್ಸ್ ತಗೊಳ್ಳೋಣ. 5 ಯೂನಿಟ್ಸ್ ತಗೊಂಡ್ರೆ ಆರಾಮಾಗಿ ನಾವು 75 ವರೆಗೂ ಹೋಗ್ಬೋದು. ರೈಟ್, 75. ಓಕೆ, ಈಗ ಪಾಯಿಂಟ್ಸ್ನ ಲೊಕೇಟ್ ಮಾಡಿ ಲೈನ್ ಡ್ರಾ ಮಾಡೋಣ, ರೈಟ್. ಫಸ್ಟ್ ಒಂದು 0,75, x0 y75. This is the point 0,75. Next point to 50,0. This is the point 50,0. ಈಗ ಲೈನ್ ಡ್ರಾ ಮಾಡಬೇಕು. ನೋಡಿ, ಎಲ್ಲ ಲೈನ್ಗಳು ಕೂಡ ಡಾರ್ಕ್ ಲೈನೇ ಬರ್ತವೆ, ಯಾಕೆಂತೇಳಿ ಆಲ್ರೆಡಿ ನಾನು ಬಹಳಷ್ಟು ಸಾರಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಟ್ ವಿಲ್ ಬಿ ಎ ಡಾರ್ಕ್ ಲೈನ್. ಓಕೆ, ಸೊ ದಿಸ್ ಈಸ್ ದ ಲೈನ್. ಈಕ್ವೇಶನ್ ಬರೆದ್ಬಿಡಿ ಇದಕ್ಕೆ, ಇಲ್ಲಿ ಬರೀತೀನಿ ನಾನು. ಇಟ್ ಈಸ್ 3x plus 2y equal to 150. ನೆಕ್ಸ್ಟ್ ಒನ್ 0,20, x0 ಆದರೆ y20. This is the point 0,20. This is 0,20 and 80,0 ಇಲ್ಲಿದೆ ನೋಡಿ, 80,0. ಸೊ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ಥರ ಲೈನ್ ಡ್ರಾ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0,20 and 80,0. Okay, so equation of this line is x plus 4y equal to 80. Next line x equal to 15. x equal to 15 ಅಂತಂದ್ರೆ it will be parallel to y axis. ಇಲ್ಲಿ 15 ಅಂತಿದೆಯಲ್ಲ, ಈ ಲೈನ್ ಏನೇ x equal to 15. ಸೊ ಇದು x equal to 15 ಲೈನ್. This is x equal to 15. ಇಲ್ಲಿ ಹೇಳ್ತಿರೋದು x is less than or equal to 15 ಅಂತಂದ್ರೆ ಈ ಕಡೆ ಶೇಡ್ ಮಾಡಬೇಕು ಅಂತ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಂದ್ರೆ ಈ ಲೆಫ್ಟ್ ಪಾರ್ಟ್ ಅಲ್ಲಿ ಶೇಡ್ ಮಾಡಬೇಕು ಅಂತ. ಇನ್ನು x equal to 0 y equal to 0 ಅಂತಂದ್ರೆ ಒಂದು x ಆಕ್ಸಿಸ್ ಇನ್ನೊಂದು y ಆಕ್ಸಿಸ್. x equal to 0 means y axis and y equal to 0 means x axis, like this. So this is x equal to 0 and this is y equal to 0. ಓಕೆ, ಈಗ ಶೇಡಿಂಗ್ ಯಾವ ಕಡೆ ಮಾಡಬೇಕು ಅಂತ ನೋಡೋಣ. ಫಸ್ಟ್ 3x plus 2y equal to 150 ತಗೊಂಡ್ರೆ
0 ತಗೊಂಡಾಗ ಟ್ರೂ ಅಂತ ಬಂದಿದೆ. ಸೊ 3x ಪ್ಲಸ್ 2y ಈಕ್ವಲ್ ಟು 150 ಅಂದ್ರೆ ಈ ಲೈನ್ 0 ಇಲ್ಲಿದೆ. ಸೊ ಟ್ರೂ ಅಂತ ಬಂದಿರೋದ್ರಿಂದ ಲೋವರ್ ಹಾಫ್ ಲೈನ್ ಶೇಡ್ ಮಾಡಬೇಕು. ಓಕೆ, ಲೋವರ್ ಹಾಫ್ ಲೈನ್ ಶೇಡ್ ಮಾಡಬೇಕು. ನೆಕ್ಸ್ಟ್ ಲೈನ್ ಎಕ್ಸ್ ಪ್ಲಸ್ 4y ಈಕ್ವಲ್ ಟು 80. ಎಕ್ಸ್ ಪ್ಲಸ್ 4y ಈಕ್ವಲ್ ಟು 80 ಈ ಲೈನ್ ಇದು. ಇಲ್ಲೂ ಕೂಡ 0 ತಗೊಂಡಾಗ ಟ್ರೂ ಅಂತ ಬಂದಿದೆ. ಇಲ್ಲೂ ಕೂಡ ಲೋವರ್ ಹಾಫ್ ಲೈನ್ ಶೇಡ್ ಮಾಡಬೇಕು. ಲೋವರ್ ಹಾಫ್ ಲೈನ್ ಶೇಡ್ ಮಾಡಬೇಕು. ನೋಡಿ, ಇದ್ರ ಮೇಲ್ಗಡೆ ಬರಬಾರ್ದು, ಹಾಗಾಗಿ ಇಲ್ಲೆಲ್ಲೂ ಶೇಡಿಂಗ್ ಬರಲ್ಲ. ಇದ್ರ ಮೇಲ್ಗಡೆ ಬರಲ್ಲ, ಇಲ್ಲೆಲ್ಲೂ ಶೇಡಿಂಗ್ ಬರಲ್ಲ. ಸೊ ಶೇಡಿಂಗ್ ಎಲ್ಲಿ ಬರ್ಬೋದು ಅಂತಂದ್ರೆ ಈ ಕೆಳಗಡೆ ಪಾರ್ಟ್ ಅಲ್ಲಿ ಮಾತ್ರ ಬರ್ಬೋದು. ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಕರ್ಸರ್ ಹೋಗ್ತಿದೆಯಲ್ಲ, ಈ ಕೆಳಗಡೆ ಪಾರ್ಟ್ ಅಲ್ಲಿ ಮಾತ್ರ ಬರ್ಬೋದು. ಇನ್ನು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತಂದ್ರೆ ಈ ಎಕ್ಸ್ ಈಕ್ವಲ್ ಟು 15 ಲೈನ್ ಇದೆಯಲ್ಲ, ಅದರ ಲೆಸ್ ದೆನ್ ಅಂದ್ರೆ ಲೆಫ್ಟ್ ಪಾರ್ಟ್ ಅಲ್ಲಿ ಮಾತ್ರ ಶೇಡ್ ಮಾಡ್ಬೋದು. ಈ ಪಾರ್ಟ್ ಅಲ್ಲಿ ಮಾತ್ರ ಶೇಡ್ ಮಾಡ್ಬೋದು. ಈ ಪಾರ್ಟ್ ಅಲ್ಲಿ ಮಾತ್ರ ಶೇಡ್ ಮಾಡ್ಬೋದು. ಇಲ್ಲೆಲ್ಲೂ ಶೇಡಿಂಗ್ ಬರಲ್ಲ, ಯಾಕಂದ್ರೆ ಇದ್ರ ಮೇಲ್ಗಡೆ ಶೇಡಿಂಗ್ ಹೋಗ್ಬಾರ್ದಲ್ಲ, ಹಾಗಾಗಿ. ಆಮೇಲೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ರೈಟ್ ಹಾಫ್ ಪ್ಲೇನು, ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಅಪ್ಪರ್ ಹಾಫ್ ಪ್ಲೇನ್. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಇಲ್ಲೇನು ಸಣ್ಣದಾಗಿ ಕ್ವಾಡ್ರಿಲ್ಯಾಟರಲ್ ಕಾಣಿಸ್ತಿದೆಯಲ್ಲ, ಇದು ನಮಗೆ ಬೇಕಾಗಿರೋಂಥ ಕಾಮನ್ ರೀಜನ್. ಸೊ ವಿ ಹ್ಯಾವ್ ಟು ಶೇಡ್ ದಿಸ್ ರೀಜನ್. ಸೊ ನಾವು ಶೇಡ್ ಮಾಡಬೇಕಾಗಿರೋದು ಈ ಕಾಮನ್ ರೀಜನ್ ನ ಶೇಡ್ ಮಾಡಬೇಕು, ಅಂಡ್ ದಟ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ರೀಜನ್. ಸೊ ಇದು ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್. ಸೊ ಇದು ಸೊಲ್ಯೂಷನ್ ಸೆಷನ್.